ನಮ್ಮ ಹೇರ್ ಸ್ಟೈಲಿಸ್ಟ್. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫೇಸ್ ಎಲ್ಲ ಸ್ವಲ್ಪ ಡಲ್ ಆಗಿದೆ, ಬಟ್ ಯಾಕಂತ ಗೊತ್ತಿಲ್ಲ, ಸರಿಯಾಗಿ ನಿದ್ದೆನೂ ಇಲ್ಲ. ಬೆಳಗ್ಗೆ ಎದ್ಬಿಟ್ಟಿದ್ದೀವಿ 2 ಗಂಟೆಗೆ. ಅದಕ್ಕೆ ಇವತ್ತು ಇಂದುಪುರ್ ಅನ್ನೋ ಊರಲ್ಲಿ ಒಂದು ಮೇಕಪ್ ಇದೆ, ಸೊ ಹೋಗ್ತಾ ಇದ್ದೀವಿ. ಅದಕ್ಕಿಂತ ವಿಚಾರ ಏನಂತ ಅಂದರೆ, ಇವತ್ತು ನನ್ನ ಹ್ಯಾಪಿ ಬರ್ಡೇ. ಎಲ್ಲರೂ ವಿಶ್ ಮಾಡಿ, ಥ್ಯಾಂಕ್ ಯು. ರಾತ್ರಿಯಿಂದ ಕ್ಲೈಂಟು ಹೊರಡ್ಬೇಕಂತಿದ್ರು, ನಾವು ಬೆಳಗ್ಗೆ ಹೊರಟ್ವಿ ಕೊನೆಗೂ. ಇವತ್ತು ನೀವು ನಮ್ಮ ಜೊತೆ ಬನ್ನಿ, ಮೇಕಪ್ ಲುಕ್ ಹೇಗಿರುತ್ತೆ ನೋಡೋಣ. ಅದು ಅಲ್ಲದೆ ಇವತ್ತು 2 ಟೈಮ್ಸ್ ಮೇಕಪ್ ಇಲ್ಲ, 4 ಟೈಮ್ಸು ಇಲ್ಲ 3 ಟೈಮ್ಸು ಇದೆ ಮೇಕಪ್ಪು. ಸೊ ನಾನಂತ ಎಕ್ಸೈಟೆಡ್ ಆಗಿದ್ದೀನಿ. ಇವತ್ತಿಂದ ಒಂದು ವಿಶ್ ಮಾಡ್ಕೊಂಡು ಬಂದಿದ್ದೀನಿ ದೇವ್ರ ಹತ್ರ. ನಾನು ಯಾವತ್ತೂ ದೇವ್ರಿಗೆ ಅದು ಬೇಕು ಅಂತ ಕೇಳಿಲ್ಲ. ಇವತ್ತು ಬರ್ಡೇ ಅಲ್ವಾ, ಅದಕ್ಕೆ ಒಂದ್ಸತಿನಾದರೂ ಪೂಜೆ ಮಾಡೋಣ ಅಂತ ಮಾಡಿ ವಿಶ್ ಮಾಡಿಕೊಂಡು ಬಂದಿದ್ದೀನಿ. ಇನ್ನೇನಿದೆ ಹೇಳೋದಕ್ಕೆ, ಏನಿಲ್ಲ. ಇಂದುಪುರ್ಗೆ ಹೋಗ್ಬಿಟ್ಟು ಅಲ್ಲಿ ಚೌಟ್ರಿ ಮತ್ತು ಊಟ, ಆಮೇಲೆ ಮೇಕಪ್ ಲುಕ್ಕು ಹೇಗಿದೆ ಅಂತ ನೋಡೋಣ. ನಿಮಗೂ ತೋರಿಸ್ತೀನಿ, ಬನ್ನಿ. ಎಲ್ಲದಕ್ಕಿಂತ ಹೇಳೋದು ಒಂದೇ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂದುಪುರಲ್ಲಿ ಮೀಟ್ ಆಗೋಣ, ಕಮಾನ್. ಹ್ಯಾಪಿ ಬರ್ಡೇ ಆಗಿ ನಾನು ಯಾವ ವರ್ಷನೂ ಪಬ್ಬು ಇಲ್ಲ ಅಂತ ಅಂದರೆ ಕೆಫೇಸು ಮತ್ತು ಫ್ರೆಂಡ್ಸ್ ಮೀಟ್ ಮಾಡೋದು ಯಾವ ವರ್ಷನೂ ಆಗಿಲ್ಲ ಮೇಕಪ್ ಕಲ್ತಾಗಿಂದ. ಬಿಕಾಸ್ ಅವತ್ತೊಂದು ದಿನವೇ ನನಗೆ ಆರ್ಡರ್ ಬಂದುಬಿಡುತ್ತೆ. ಬಟ್ ನನಗೇನು ಬೇಜಾರಿಲ್ಲ, ತುಂಬ ಖುಷಿ ಆಗುತ್ತೆ. ವರ್ಕ್ ಇದ್ದರೆ ನನಗೆ ಖುಷಿನೇ. ಆದರೆ ಈ ವರ್ಷ ಅನಿಸ್ತಾ ಇದೆ ಆ್ಯಕ್ಚುಲಿ ಎಲ್ಲಾದರೂ ಹೋಗ್ಬೇಕಿತ್ತು ಆಚೆ ಅಂತ. ಪರವಾಗಿಲ್ಲ, ಯಾವತ್ತಿದ್ರೂ ಮಾಡ್ಕೊಳ್ಳೋದು. 2 ಡೇಸ್ ಆದಮೇಲೆ ಹ್ಯಾಪಿ ಬರ್ಡೇ ಮಾಡ್ಕೊತೀನಿ. ಟೈಗರಾ? ಇವತ್ತು ಯಾಕೋ ಫುಲ್ ಕಪ್ಪು ಕಾಣಿಸ್ತಾ ಇದ್ದೀನಿ, ಕರ್ಗೆ ಆಗ್ಬಿಟ್ಟಿದ್ದೀನಿ. ಯಾಕೆ ಗೊತ್ತಾ, ಹ್ಯಾಪಿ ಬರ್ಡೇ ದಿನ ಈ ಥರ ಕೆಫೇಸ್ ಅದು ಇದು ಏನು ಅಷ್ಟು ಇಷ್ಟ ಇಲ್ಲ ಅಂತ ಅಂದಿದ್ದು. ಈ ನನ್ನ ಮಕ್ಕಳು ಒಂದೊಂದಲ್ಲ 300 ರೂಪಾಯಿ ಕೇಕ್ ಕೊಡಿಸ್ಬಿಟ್ಟು 3000-4000 ಬಿಲ್ ಮಾಡಿಬಿಡ್ತಾರೆ. ಮೊದಲೇ ಬಡವಿ ಆಗ್ಬಿಟ್ಟಿದ್ದೀನಿ. ಅದಕ್ಕೆ ಆ್ಯಕ್ಚುಲಿ ನೆನ್ನೆ ವ್ಲಾಗ್ ಮಾಡಿದ್ದೆ, ನೆನ್ನೆಲ್ಲ 2 ಡೇಸ್ ಬ್ಯಾಕ್. ನನ್ನ ತಮ್ಮನ ಬರ್ಡೇಗೆ ಸರ್ಪ್ರೈಸ್ ಕೊಡೋಕೆ ಹೋಗಿದ್ವಿ. ಅದು ನನ್ನ ತಮ್ಮನ ಬರ್ಡೇ, ನನ್ನ ಬರ್ಡೇ ಒಂದೇ ದಿನ ಮಾಡ್ತಾರೆ ನಮ್ಮಮ್ಮ. ಬಿಕಾಸ್ ದೊಡ್ಡವರಾದ್ಮೇಲೆ ನಾವಿಬ್ಬರು ಆ ದಿನ ಸೇರಲಿ ಅಂತ ಅಮ್ಮಂದು. ಆ್ಯಕ್ಚುಲಿ ಅಮ್ಮ ಈ 2 ಡೇಸ್ ಬರ್ಡೇ ಇದೆ ಅಂತ ಹೇಳೇ ಇರಲಿಲ್ಲ, ಇಬ್ರಿಗೂ ಒಂದೇ ದಿನ ಅಂತ ಹೇಳಿ ಇಷ್ಟು ವರ್ಷ ಮೇಂಟೈನ್ ಆಗ್ತಾ ಇತ್ತು. ಬಟ್ ನಾವು ಹೆಂಗೋ ಕಂಡಿಡ್ಕೊಂಡ್ಬಿಟ್ವಿ ನನ್ನ ಬರ್ಡೇನ. ಆದರೂ ನನ್ನ ಕ್ಲೋಸ್ ಒನ್ಸ್ ಮಾತ್ರ ಈ ದಿನ ವಿಶ್ ಮಾಡ್ತಾರೆ. ಬಟ್ ಎಲ್ಲರಿಗೂ 19th ವಿಶ್ ಮಾಡ್ತಾರೆ. ಸೊ ಆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಈ ವ್ಲಾಗಲ್ಲೇ ಅದನ್ನು ಕಂಟಿನ್ಯೂ ಆಗ್ತಾ ಇದ್ದೀನಿ. ನೋಡ್ಕೊಳ್ಳಿ, ಎಂಜಾಯ್ ಮಾಡಿ. ಇವತ್ತು ನಾವು 4 o'clock 6 o'clock ಆಗಿದೆ. ಇವತ್ತು ನಾವು ಮೈಸೂರಿಗೆ ಹೊರಡ್ತಾ ಇದ್ದೀವಿ. ಯಾಕಂತ ಅಂದರೆ ಸರ್ಪ್ರೈಸ್ ಆಗಿದೆ. ಯಾಕಂತ ಅಲ್ಲಿ ಹೋಗಿನೇ ಹೇಳ್ತೀನಿ. ಮನೆ ಮಂದಿ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ದೀವಿ, ಊರು ಬಿಟ್ಟು ಹೊರಟಿದ್ದೀವಿ. ಇವತ್ತು ರಾತ್ರಿ ಒಂದು ವಿಶೇಷ ಇದೆ. ಏನು ವಿಶೇಷ? ಇವತ್ತು ಯಾವ ವಾರ? ಇವತ್ತು ಮಂಗಳವಾರ. ಝೂ ಕ್ಲೋಸ್ ಆಗಿರುತ್ತೆ. ಇಲ್ಲ ಅಂದ್ರೆ ಇವ್ರನ್ನ ಮೀಟ್ ಮಾಡ್ತಾ ಇದ್ವಿ ಝೂ ಅಲ್ಲಿ. ಈಗ ಮೈಸೂರಿಗೆ ಹೋಗ್ತಾ ಇದ್ದೀವಿ, ಅವಾಗಲೇ ಹೇಳಿರೋ ಥರ. ಯಾಕಂತ ಅಂದರೆ ನನ್ನ ತಮ್ಮ ಮೈಸೂರಲ್ಲಿ MBA ಮಾಡ್ತಾ ಇದ್ದಾನೆ. ನಾಳೆ ಅವನದು ನಂದು ಇಬ್ಬರದು ಬರ್ಡೇ ಇದೆ. ಸೊ ಈ ಸರ್ಪ್ರೈಸ್ ಕೊಡೋಣ ಅಂತ ಅವನಿಗೆ ಹೇಳ್ದೇನೆ ನಮ್ಮ ಮನೆ ಮಂದಿ ಎಲ್ಲ ಹೊರಟಿದ್ದೀವಿ. ಏನು ಖುಷಿ ಅಂದರೆ ಅವನಲ್ಲಿ ಪಾರ್ಟಿ ಮಾಡ್ತಾ ಇರಬೇಕು, ನಾವು ಸಡನ್ನಾಗಿ ಹೋಗ್ಬೇಕು, ಸರಿಯಾಗಿರುತ್ತೆ. ಅಮ್ಮ ಬರ್ಕೆ ಒಂದು ರೆಡಿ ಮಾಡಿ ಹೊಸದು ಕೊಡಿಸ್ಬಿಡ್ತೀವಿ. ಇವಾಗ ಬರ್ಡೇ ಪಾರ್ಟಿ ಇಲ್ಲೇ ಆಗಾಗತ್ತೆ. ಸಾರಿ ಕಣೋ ಜೀವ, ಈ ವಿಡಿಯೋ ನೋಡಿದಾದ್ಮೇಲೆ ನಿನಗೆ ಗೊತ್ತಾಗುತ್ತೆ. ಪ್ರತಿಯೊಬ್ಬರು ಫೋನ್ ಮಾಡಿ ಕೇಳಿದೀವಿ, ಎಲ್ಲೂ ಹೋಗ್ಬೇಡ ಹಂಗೆ ಹಿಂಗೆ ಅಂತ. ಫುಲ್ ಒಂಥರ ಇಂಡೈರೆಕ್ಟ್ ಆಗಿ ಹೇಳಿದ್ರು. ಮಂಗ ನನ್ನ ಮಗ, ಅವನಿಗೆ ಗೊತ್ತೇ ಆಗ್ತಾ ಇಲ್ಲ. ನಮ್ಮ ತಂಗಿನೂ ಬೇರೆ ಕಳ್ಸಿದೀವಿ ಅಲ್ಲಿಗೆ. ಇವಾಗಾದ್ರೂ ಗೊತ್ತಾದ್ರೆ ಸರಿ, ಇಲ್ಲ ಅಂತಂದ್ರೆ ಅವನ ದುರದೃಷ್ಟ. ಇವತ್ತೇ ದೊಡ್ಡ ಬರ್ಡೇ ಆಗತ್ತೆ. ನೆನ್ಸ್ಕೊಂಡ್ರೆ ನಗು ಬರ್ತಾ ಇದೆ ಸಿಕ್ಕಾಪಟ್ಟೆ. ನೀವು ಬನ್ನಿ, ಅಲ್ಲಿ ಹೆಂಗಿರುತ್ತೆ ಎಂಜಾಯ್ ಮಾಡೋಣ. ಈ ಡೇ ಹೇಗಿರುತ್ತೆ ಅಂತ ನೀವು ನೋಡೋರಂತೆ. ಕಮಾನ್.
ಜೀವನ್ ಮನೆ ಬಂತು. ಆ ಮಧ್ಯದ ಲೈಟ್ ಆನ್ ಆಗಿದೆ. ಇವಾಗ ಇರೋದು ಭಾರಿ ಹಬ್ಬ. ಅವನವನ ಇಲ್ವಾ ಏನು ಗೊತ್ತಿಲ್ಲ. ಗಾಡಿ ಫೈನಲಿ ರೀಚ್ ಆಗಿದ್ದೀವಿ. ಹೋಗೋಣ ಶಿಷ್ಯ ಬಾ. ಗಾಡಿ ಇಲ್ಲ ಅವನದು, ಮೇ ಬಿ ಅವನಿಲ್ಲ ಅಂತ ಅನ್ಸುತ್ತೆ. ಶಿಷ್ಯ ಇಲ್ಲ, ಎಲ್ಲೋ ಹೊಂಟೋಗವನೆ. ನನ್ನ ಜೀವನ ಮನೆಗೆ ಬಂದಿದ್ದೀವಿ. ಫುಲ್ ಮನೆ ಖಾಲಿ ಇದೆ. ಎಲ್ಲ ಅಮ್ಮ ಚೆಕ್ ಮಾಡ್ತಾ ಇದ್ದೆ ಏನೇನು ಮಾಡಿದ್ದಾನೆ, ಇಷ್ಟು ದಿವಸ ಹೇಗಿದ್ದ ಅಂತ. ಕಾರ್ ಬೇರೆ ಸೈಡ್ಗೆ ಹಾಕಿದ್ದೀವಿ. ಏನು ಮಾಡ್ತಾನೋ ಬರ್ತಾನೋ ಇಲ್ವೋ ಅದು ಗೊತ್ತಿಲ್ಲ. ಅಮ್ಮ ಆಗ್ಲ ಅಣ್ಣನೇ ಮಾಡ್ತೈತೆ. ಏನು ಮಾಡವನೆ? ಓ ಮಾಡಿದ್ದಾನೆ, ಸಾಂಬಾರು ಮಾಡಿದ್ದಾನೆ. ಓ ಸಖತ್ತಾಗೆ ಮಾಡೋನೆ. ನಮ್ಮ ಸರ್ಪ್ರೈಸ್ ಫ್ಲಾಪ್ ಆಯಿತು. ಜೀವಂಗೆ ಗೊತ್ತಾಗೋಯ್ತು ನಾವು ಬಂದಿದ್ದು. ವಿಡಿಯೋ ಕಾಲ್ ಮಾಡು ಅಂತ ಮಾಡಿಬಿಟ್ಟ. ಪಕ್ಕದ ಮನೆಯವರು ನೀರು ಬೇಕು ಅಂದಿದ್ರಂತೆ. ಮನೆಯಲ್ಲೇ ಯಾರಿದಾರು ನೋಡಿ ಅಂದಾಗ ಗೊತ್ತಾಗ್ಬಿಟ್ಟಿದೆ ನಾವಿದ್ದೀವಿ ಅಂತ. ಸೊ ಸ್ಯಾಡ್. ಇವಾಗ ಅವನ ಹತ್ರ ಹೋಗೋದ ಇಲ್ಲ ಅವನೇ ಇಲ್ಲಿಗೆ ಬರ್ತಾನ ನೋಡ್ಬೋದು. ಹೆಂಗೆ ಸರ್ಪ್ರೈಸ್? ಟೋಲ್ ಮೆಸೇಜ್ ನೋಡಿಲ್ವಾ ನೀನು? ಟೋಲ್ ನೋಡಿಲ್ವಾ? ಟೋಲ್ ನೋಡಿದ್ಮೇಲೆ ಗೊತ್ತಾಗ್ಲಿಲ್ವಾ ನಿನ್ಗೆ? ಈ ಫೋನ್ ಓಪನ್ ಮಾಡಿಲ್ಲ. ಊಟ ಮಾಡಿದೆಲ್ಲ ತಿಂದ್ವಿ. ಹೆಂಗಿತ್ತು ಸರ್ಪ್ರೈಸ್? ಪಕ್ಕದ ಮನೆಯವರು ಬಂದ್ರ, ಅಯ್ಯೋ ನಾನು ಹೇಳ್ಬಿಟ್ಟೆ ಅಂತಂದ್ರು. ಯಾಕಾದ್ರೂ ಹೇಳಿದ್ರಿ? ಇಲ್ಲಾಂದಿದ್ರೆ ನಿಂಗೆ ಫುಲ್ ಸರ್ಪ್ರೈಸ್. ಬ್ಯಾಂಡ್ ಬಾಜು ಅಮ್ಮಂಗೆ ಹೊಸ ಪರ್ಕೆ ಕೊಡ್ಸಿದ್ವಿ. ಫುಲ್ ಪಾರ್ಟಿ ಮಾಡ್ತಾ ಇರ್ತಾನೆ ಅಂತ. ಎಲ್ಲ ಫ್ರೆಂಡ್ಸ್ ಹೇಳ್ಬಿಟ್ಟ ಬರಬೇಡಿ ಅಂತ. ನಾವು ಹೊಟ್ಟಾಯ್ತೀವಲ್ಲ ಬಿಡು, 12 o'clock ಮಾಡ್ಕೊಳ್ಳುವಂತೆ. ನಾವು ಚಿಕನ್ ಫ್ರೈ ಹೇಳಿದ್ದೀವಿ. ನೀನು ನೋಡ. ಅದೇನೋ ಹೊಡಿತೀನಿ ಅಂತ ತಂದ್ರಲ್ಲೋ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಅಸ್. ಯು ಹ್ಯಾಪಿ ಬರ್ತ್ಡೇ ಟು ಯು ಅಮ್ಮ. ಅಮ್ಮ ತೆನ್ಸುತ್ತಂತೆ. ಹ್ಯಾಪಿ ಬರ್ತ್ಡೇ ಟು ಯು. ನೋಡಿ ಕಳ್ಳಿ ಹೂವ ಕೇಳ್ತಾ ಇರೋದು ಯಾವ್ದೋ ಮನೆಯಿಂದ. ಏನ್ ಬ್ರೈಡ್ಗ ಹಾಕಕ್ಕ ಇಲ್ಲ ನಿಮ್ಗ? ಅಲ್ಲ ಅಮ್ಮಗ ಹಾಕಕ್ಕೆ. ನಂಗೆ ಬೇಡಪ್ಪ. ಚೆನ್ನಾಗಿ ಬರುತ್ತಾ ಬರಲ್ವಾ ಎಲ್ಲ ನೋಡ್ಕೊಂಡ್ಬಿಡು. ತುಂಬ ಹೊಟ್ಟೆ ಹಸಿತಾಯ್ತು, ಅದಕ್ಕೆ ಊಟಕ್ಕೆ ಬಂದ್ಬಿಟ್ಟಿದ್ದೀವಿ. ಇವ್ರ ಊಟ ಹೆಂಗಿರುತ್ತೋ ಅಂತ ನಂಗಂತೂ ಗೊತ್ತಿಲ್ಲ. ಊಟ ಅಲ್ಲ ಟಿಫನ್.
ಮೇಕಪ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಲಗೇಜ್ ಎಲ್ಲ ಹೆಂಗಿದೆ ಅವರೇ ರೆಡಿನಾ? ರೆಡಿ ಫಾರ್ ದ ಯುದ್ಧ. ರೆಡಿ. ಸಖತ್ ಖುಷಿ ಆಗ್ತಾ ಇದೆ. ಇವತ್ತು ಬರ್ಡೇ ದಿನ ಮೇಕಪ್ ಮಾಡ್ತಾ ಇದ್ದೀನಿ. ಸ್ಮೈಲ್ ಮಾಡಿ. ಇದು ಓಕೆನಾ? ಹೌದು. కొంచెం అలవాటు వెళ్ళండి. అలా అంటూ ఒకసారి నా వైపు చూడండి. ఓకేనా? ಇದ್ರಲ್ಲೇನೆ ಅವಾಗ ಫುಲ್ಲು ಯೂಟ್ಯೂಬ್ ಹಾಕ್ತೀನಿ. ಓಕೆ, ಆಲ್ ದ ಬೆಸ್ಟ್. ಟೈಮ್ 2 o'clock ಆಗಿದೆ. ಬೆಳಗ್ಗೆ ಮೇಕಪ್ ಹೇಗಿತ್ತು ಅಂತ ನೋಡಿದ್ರಲ್ಲ. ಈಗ ಇನ್ನೊಂದು ಸತಿ ಮೇಕಪ್ ಇದೆ. ವರ ಪೂಜೆಗೆ ಸ್ಯಾರಿ ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ. ಬ್ಲೌಸ್ ಡಿಸೈನ್ ಅಂತೂ ಸಕ್ಕದಾಗಿ ಮಾಡಿಸಿದ್ದಾರೆ, ತೋರಿಸ್ತೀನಿ ನಿಮ್ಗೂ. ಹಾಗೆ ಊಟ ಅಂತೂ ಟಿಫನ್ ಮತ್ತು ಊಟ ನೆಕ್ಸ್ಟ್ ಲೆವೆಲ್ ಆಗಿತ್ತು, ಸಕ್ಕದಾಯಿತು. ಪ್ರತಿಯೊಂದು ಊಟನೂ ಡಿಫ್ರೆಂಟ್ ಆಗಿತ್ತು, ಮಸ್ತಾಗಿ ಮಾಡಿಸಿದ್ರು. ಊಟಕ್ಕೆ ಬಂದಿರೋ ಥರ ಫೀಲ್ ಆಗ್ತಾ ಇದೆ. ಓಕೆ, ಇವಾಗ ನೆಕ್ಸ್ಟ್ ವರ ಪೂಜೆಗೆ ಮೇಕಪ್ ಮಾಡೋಣ ಬನ್ನಿ. ಲುಕ್ ಹೇಗಿದೆ ನೋಡೋಣ. ಅಷ್ಟೊಂದೇನು ಮಾಡಲ್ಲ, ಬಿಕಾಸ್ ರಿಸೆಪ್ಷನ್ಗೆ ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೆ ವರ ಪೂಜೆಗೆ ಸ್ವಲ್ಪ ಸಿಂಪಲಾಗಿ ಮಾಡೋದು. ಬಟ್ ಹೇರ್ ಸ್ಟೈಲ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಹೇರ್ ಸ್ಟೈಲಿಸ್ಟ್. ನಮ್ಮ ಹೇರ್ ಸ್ಟೈಲಿಸ್ಟ್ ಯಾವ ಥರ ಬೇಕು ಆ ಥರನೇ ಮಾಡ್ತಾರೆ. ಅದೇ ವರ ಪೂಜೆದು ಸ್ಯಾರಿ, ಹಾಗೆ ಬ್ಲೌಸ್ ತೋರಿಸ್ತೀನಿ ರೀ. ಅಕ್ಕು ತಗೋ, ಇದು ವರ ಪೂಜೆದು ಬ್ಲೌಸ್ ನೋಡಿ. ಬ್ಯಾಕ್ ಚೆನ್ನಾಗಿದೆ ಅಲ್ಲ? ಮಾಡ್ಸಿರೋ ತರ ಫೀಲ್ ಅಲ್ಲಿ ಹೇಳ್ತಾ ಇದೀವಿ. ಬ್ರೈಡ್ದು ಬ್ರೈಡ್ ಸಕ್ಕತ್ತಾಗಿದೆ. ಬ್ಯಾಕ್ ಬ್ಲೌಸ್ ಡಿಸೈನ್ ಮಾಡಿದ ನಿಜ ನಮಗೆ ಗೊತ್ತಿಲ್ಲ, ಪ್ರಮೋಷನ್ ಮಾಡ್ತಾ ಇದ್ದೀವಿ. ಚಂದಾಪುರದಲ್ಲಿ ಮಾಡಿಸಿರೋದು. ಸ್ಮೈಲ್. ಸ್ಮೈಲ್. ನನ್ನ ನೋಡಬೇಕು. ಸಬ್ಜಾನ್ ಬ್ಲೌಸು ಹಿಂದೆ ತೋರಿಸಿ. ಈ ಮಣಿನೇ ಹಾಕಿಲ್ಲ. ಮತ್ತೆ ಮಧ್ಯದಲ್ಲಿ ಆ ಟ್ರಯಾಂಗಲ್ ಮಧ್ಯದಲ್ಲಿ ಮಣಿ ಐತೆ ಅಂದಿದ್ರಲ್ವಾ? ಅದು ಟ್ರಯಲ್ ಪೀಸು ಹೇಳಿದ್ದು ನಾವು. పైకెత్తు. రైట్ నైస్. ಹಾಯ್, ಡೇಟ್ 2 ಬಂದಿದ್ದೀವಿ ಇವಾಗ. ಕಣ್ಣು ಕಾಜಲ್ ಜಾಸ್ತಿ ಕಾಣಿಸ್ತಾ ಇದೆಯಾ? ಇಲ್ಲ, ಅದು ವೈಟ್ ಅಲ್ವಾ?
ಕ್ರಿಕೆಟರ್ ಹಾಕೋತಾರಲ್ಲ ಹಂಗೆ ಹಾಕೋಬಿಟ್ಟಿದ್ದೀನಿ. ಡೇ 2 ಅಲ್ಲಿ ಇವಾಗ ಬೆಳಗ್ಗೆ ಆಗಿದೆ, ಊಟಕ್ಕೆ ಬಂದಿದ್ದೀವಿ. ಸಾರಿ, ಟಿಫನ್ಗೆ ಬಂದಿದ್ದೀವಿ. ಪ್ರತಿಯೊಂದು ಊಟನೂ ಸಕ್ಕತ್ತಾಗಿತ್ತು. ಟಿಫನ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಣ. చేసుకోవచ్చు. ನೋಡಿ ಮುಹೂರ್ತಂ ಲುಕ್ದು ವಿಡಿಯೋನೇ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಮಾಡಿದ್ದೀನಿ, ಅದನ್ನು ಅಪ್ಲೋಡ್ ಮಾಡಿದ್ದೀನಿ, ನೀವೇ ನೋಡಿದ್ರಲ್ಲ. ಯಾಕಂತ ಅಂದರೆ ತುಂಬ ಅರ್ಜೆಂಟ್ ಆಗೋಯ್ತು, ತುಂಬ ಲೇಟ್ ಆಗೋಯ್ತು. ಮೇಕಪ್ ಮಾಡಿದ್ದು ಲೇಟ್ ಅಲ್ಲ, ಅವ್ರು ಬಂದಿದ್ದು ಲೇಟ್ ಆಯಿತು. ಅದು ಇದು ಶಾಸ್ತ್ರ ಅಂತ. ಯಾರಾದರೂ ನನಗೆ ಆರ್ಡರ್ ಕೊಡಬೇಕು ಅಂತಾದರೆ ನಾನು ಇನ್ಸ್ಟಾಗ್ರಾಮ್ ID-ನ ಕೆಳಗಡೆ ಹಾಕಿರ್ತೀನಿ. ಸೊ ಫಾಲೋ ಮಾಡಿ ಅದನ್ನು. ಹಾಗೆ ಅಪ್ಡೇಟ್ಸ್ನು ನೀವು ತಿಳ್ಕೊಬೋದು. ಯಾರ್ಯಾರಿಗೆ ಮೇಕಪ್ ಬೇಕು, ಯಾವುದೇ ಇವೆಂಟ್ ಆಗಲಿ ಮೇಕಪ್ ಬೇಕು ಅಂತ ಅಂದರೆ ನನಗೆ DM ಮಾಡ್ಬೋದು. ಥ್ಯಾಂಕ್ ಯು. ಸೊ ಗಾಯ್ಸ್, ಇವತ್ತಿನ ಈ 2 ಡೇಸ್ ಹೇಗಿತ್ತು ಅಂತ ನೋಡಿದ್ರಲ್ಲ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಡೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.